ಇನ್ನು ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣ ಕೇವಲ 6 ತಿಂಗಳ ಹಿಂದೆ ಬಂದು 76 ಕುಟುಂಬಗಳು ಬಂದು ನೆಲೆಸಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಇವರೇನು 16 ವರ್ಷಗಳಿಂದ ಬಂದಿರಲಿಲ್ಲ. ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಕೇವಲ 6 ತಿಂಗಳ ಹಿಂದೆ 76 ಕುಟುಂಬಗಳು ಬಂದು ಅಲ್ಲಿ ಅಕ್ರಮವಾಗಿ ನೆಲೆಸಿದ್ವು. ಮೂಲ ನಿವಾಸಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಯಾರು ಕೂಡ ಇಲ್ಲಿಯವರಲ್ಲ. 6 ತಿಂಗಳ ಹಿಂದೆ ಇಲ್ಲಿಗೆ ಅವರನ್ನ ಕರ್ಕೊಂಡು ಬಂದವರು ಯಾರು? 76 ಕುಟುಂಬಗಳು ಮೊದಲು ಎಲ್ಲಿ ವಾಸ ಆಗಿದ್ವು, ಇಲ್ಲಿ ಯಾಕೆ ಬಂದ್ರು, ಕರ್ಕೊಂಡ್ ಬಂದವ್ರು ಯಾರು ಅವರನ್ನ? ಅವರು ಬಾಂಗ್ಲಾ ನಿವಾಸಿಗಳ ಅಥವಾ ಅಸ್ಸಾಂನಿಂದ ವಲಸೆ ಬಂದವರ? ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕುಟುಂಬಗಳನ್ನ ಎಂಟ್ರಿ ಕೊಟ್ರಾ? ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣಕ್ಕೆ ಏನೆಲ್ಲ ಆಯಾಮಗಳಿದೆ ಮತ್ತೆ ಎಷ್ಟೆಲ್ಲ ಪ್ರಶ್ನೆಗಳು ಕಾಡುತ್ತೆ ನೋಡಿ. ತನಿಖೆಯಲ್ಲಿ ಒಂದಷ್ಟು ಮಾಹಿತಿ ಸಿಕ್ಕಿದೆ. 6 ತಿಂಗಳ ಹಿಂದೆ 76 ಕುಟುಂಬಗಳು ಬಂದಿದ್ದಾವೆ. ಆ 6 ತಿಂಗಳವರೆಗೆ ಅವ್ರು ಎಲ್ಲಿದ್ರು, ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದವ್ರು ಯಾರು, ಈ ಜಾಗ ತೋರಿಸಿದವ್ರು ಯಾರು, ಇಲ್ಲಿ ಆಶ್ರಯ ಕೊಟ್ಟವ್ರು ಯಾರು, ಮನೆ ಕಟ್ಕೊಟ್ಟವ್ರು ಯಾರು, ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತವೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಸಾಕಷ್ಟು ಪರ ವಿರೋಧಗಳ ಚರ್ಚೆ ಆಗ್ತಾ ಇತ್ತು. ಸರ್ಕಾರ ಮನೆ ಕೊಡಬಾರದು, ಕೊಡಬೇಕು ಅನ್ನುವಂಥ ವಿಚಾರಕ್ಕೆ. ಆದ್ರೆ ಯಾರನ್ನ ಸಮರ್ಥಿಸ್ಕೊಳ್ತಾ ಇತ್ತು ಸರ್ಕಾರ? ಈಗ ಸರ್ಕಾರ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ. 76 ಕುಟುಂಬಗಳು ಕೇವಲ 6 ತಿಂಗಳ ಹಿಂದೆ ಬಂದಿದ್ದಾವೆ ಅಂತಂದ್ರೆ, ಈ ಮೊದಲು ಆ ಕುಟುಂಬಗಳು ಎಲ್ಲಿದ್ವು, ಏನ್ ಮಾಡ್ತಾ ಇದ್ವು, ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಎಲ್ಲೆಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದ್ರ, ಏನು ಎತ್ತ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸುಷ್ಮಿತಾ. ಸಿಂಧೂರ, ಘನತ್ಯಾಜ್ಯ ನಿರ್ವಹಣೆಗೆ ಸೇರಿರುವಂತಹ ಜಾಗದಲ್ಲಿ ಅಕ್ರಮವಾಗಿ ಕೆಲವೊಂದಿಷ್ಟು ನಿವಾಸಿಗಳು ಮನೆಯನ್ನ ಕಟ್ಕೊಂಡಿದ್ರು. ಆ ಒಂದು ಮನೆಯನ್ನ ಜಿಬಿಎ ಕಳೆದ 20 ದಿನಗಳ ಹಿಂದೆ ಡೆಮೊಲಿಷನ್ ಕೂಡ ಮಾಡ್ತು. ಡೆಮೊಲಿಷನ್ ಆದ ತಕ್ಷಣವೇ ಇದು ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿಯಲ್ಲಿ ಸಂಚಲನ ಮೂಡಿಸಲಿಕ್ಕೆ ಶುರುವಾಯಿತು. ಹಾಗೆ ಪರ ವಿರೋಧದ ಚರ್ಚೆಯೂ ಆಯಿತು. ಜೊತೆಗೆ ಕೇರಳ ಸರ್ಕಾರವು ಕೂಡ ಇದಕ್ಕೆ ಇಂಟರ್ಫಿಯರ್ ಆಯಿತು. ಸೊ ಇವಾಗ ಆ ಒಂದು ಕುಟುಂಬಗಳಿಗೆ ಅಂದ್ರೆ ಸರಿಸುಮಾರು 119 ಕುಟುಂಬಗಳನ್ನ ಡೆಮೊಲಿಷನ್ ಮಾಡಲಾಗಿದೆ. ಸೊ ಈ ಎಲ್ಲ ಕುಟುಂಬಗಳಿಗೂ ಕೂಡ ನಾವು ಮನೆಯನ್ನ ನೀಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ಭರವಸೆಯನ್ನು ಕೂಡ ಕೊಡ್ತು. ಸೊ ಇವಾಗ ಎಲ್ಲೋ ಒಂದ್ ಕಡೆ ಈ ಒಂದು ಕುಟುಂಬಗಳು ಎಲ್ಲಿಂದ ಬಂದು ಅಂದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ಅಂದ್ರೆ ಮೊಟ್ಟ ಮೊದಲಿಗೆ ಯಾರಾದ್ರೂ ಅಕ್ರಮವಾಗಿ ಬಂದು ನೆಲೆಸಿದ್ರೆ ಅವರಿಗೆ ಮನೆಯನ್ನ ಕಟ್ಕೊಡೋದೇ ಒಂದು ದೊಡ್ಡ ತಪ್ಪು. ಅದ್ರ ಜೊತೆಗೆ ನಾವ್ ಯಾರಿಗಾದ್ರೂ ಒಂದು ಮನೆಯನ್ನ ನೀಡಬೇಕು ಅಂತ ಹೇಳಿದ್ರೆ, ವಸತಿ ಯೋಜನೆ ಅಡಿಯಲ್ಲಿ ಮನೆಯನ್ನ ನೀಡಬೇಕು ಅಂತ ಹೇಳಿದ್ರೆ ಅವರು 5 ವರ್ಷಕ್ಕೂ ಅಧಿಕ ವರ್ಷಗಳ ಕಾಲ ಬೆಂಗಳೂರಿನ ನಿವಾಸಿ ಆಗಿರ್ಬೇಕು. ಜೊತೆಗೆ ಅವ್ರ ಜೊತೆ ಸೂಕ್ತ ದಾಖಲೆಗಳು ಕೂಡ ಇರಬೇಕು. ಆದ್ರೆ ಇಲ್ಲಿ ಗಮನಿಸಿದಂಗೆ ಒಟ್ಟು 119 ಮನೆಗಳ ಸರ್ವೆಯನ್ನ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಅದರಲ್ಲಿ ಕೇವಲ 37 ಮನೆಗಳು ಮೂಲ ಬೆಂಗಳೂರಿಗರು ಅಂದ್ರೆ 5 ವರ್ಷ ಮೇಲ್ಪಟ್ಟು ಅಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ತಿಳಿದು ಬಂದಿದೆ. ಆದ್ರೆ ಇಲ್ಲಿರುವಂತಹ ಉಳಿದ 77ಕ್ಕೂ ಅಧಿಕ ಮನೆಯ ನಿವಾಸಿಗಳು ಏನ್ ಹೇಳ್ತಿದ್ದಾರೆ, ನಮಗೂ ಮನೆಯನ್ನ ಕೊಡಿ ಅಂತ ಹೇಳಿ. ಆದ್ರೆ ಅದರಲ್ಲಿ ಬಹುತೇಕರೆಲ್ಲರೂ ಕೂಡ ಕಳೆದ 6 ತಿಂಗಳ ಹಿಂದೆ ಬಂದು ನೆಲೆಸಿದವರು. ಕಳೆದ 2022ರ ಒಂದು ಮ್ಯಾಪ್ ಕೂಡ ನಮಗೆ ಸಿಕ್ಕಿತ್ತು. ಸೊ ಆ ಒಂದು ಮ್ಯಾಪ್ ಅನ್ನ ಗಮನಿಸಿದಾಗ್ಲೂ ಕೂಡ ಆ ಒಂದು ಜಾಗದಲ್ಲಿ ಅಂದ್ರೆ ವಸೀಂ ಲೇಔಟ್ ನಲ್ಲಿ ಯಾರೂ ಕೂಡ ನಿವಾಸಿಗಳು ಅಲ್ಲಿ ವಾಸವಾಗಿರ್ಲಿಲ್ಲ. ಸೊ ಅದಾದ ನಂತರ ಕಳೆದ 6 ತಿಂಗಳ ಹಿಂದೆ ಬಂದು ನೆಲೆಸಿದವರು ಅದರಲ್ಲಿ ಅತ್ಯಧಿಕವಾಗಿದ್ದು, ಅವ್ರಿಗೂ ಕೂಡ ಮನೆಯನ್ನ ಕೊಡಿ ಅಂತ ಹೇಳಿ ಇವಾಗ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ಇದು ತಲೆನೋವಾಗಿ ಪರಿಣಮಿಸಿದೆ. ಹಾಗೆ ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಒಂದು ವಿಷಯಕ್ಕೆ ಕೇರಳ ಸರ್ಕಾರ ಯಾಕೆ ಇಂಟರ್ಫಿಯರ್ ಆಯ್ತು, ಜೊತೆಗೆ ವಸೀಂ ಅನ್ನೋರು ಈಗ ಆಲ್ರೆಡಿ ಕೃಷ್ಣ ಬೈರೇಗೌಡ ಸೇರಿದಂತೆ ಅನೇಕ ಶಾಸಕರು ಸಚಿವರ ಜೊತೆಯೂ ಕೂಡ ಗುರುತಿಸಿಕೊಂಡಿದ್ರು. ಅವರ ಸ್ವಂತ ಹೆಸರಿನಲ್ಲೇ ಒಂದು ಲೇಔಟ್ ಅನ್ನು ಕೂಡ ಅವರು ಶುರು ಮಾಡ್ತಾರೆ. ಇದು ಇಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಜೊತೆಗೆ ಆ ಒಂದು ಸ್ಥಳೀಯ ಶಾಸಕರಾಗಿರುವಂತಹ, ಆ ಒಂದು ಜಾಗದ ಸ್ಥಳೀಯ ಶಾಸಕರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು, ಅಥವಾ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಸೊ ಹೀಗಾಗಿ ಇವಾಗ ವಸೀಂ ಹಾಗೆ ವಿಜಯ್ ಕುಮಾರ್ ಅನ್ನ ಯಲಹಂಕದ ಪೊಲೀಸರು ಬಂಧನ ಮಾಡಿದ್ದಾರೆ. ಇದ್ರ ಬಗ್ಗೆ ಇವಾಗ ತನಿಖೆಯೂ ಕೂಡ ಆಗ್ತಾ ಇರುವಂತದ್ದು. ದಾಖಲೆಯ ಪ್ರಕಾರ ಸರಿಸುಮಾರು 37 ಕುಟುಂಬಗಳಿಗೆ ಮಾತ್ರ ಇಲ್ಲಿ ಮನೆ ಸಿಗುವಂತಹ ನಿರೀಕ್ಷೆಯೂ ಕೂಡ ಇದೆ. ಇವತ್ತಿನ ಸಚಿವ ಸಂಪುಟದ ಸಭೆಯಾದ ಬಳಿಕ ಗೊತ್ತಾಗುತ್ತೆ ಸಿಂಧೂರ, ಎಷ್ಟು ಜನಕ್ಕೆ ಅಲ್ಲಿ ಮನೆ ಸಿಗುತ್ತೆ, ಎಷ್ಟು ಜನರು ಅಲ್ಲಿ ಮೂಲ ನಿವಾಸಿಗರು ಅಂತ ಹೇಳಿ. ಥ್ಯಾಂಕ್ ಯು ಸುಷ್ಮಿತಾ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.